ಸ್ಪರ್ಧಾ ಮಿತ್ರರೇ, ಮತ್ತೊಮ್ಮೆ ನಿಮಗೆ ಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಆದಷ್ಟು ಬೇಗನೆ ಎಸ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಅಕಾಡೆಮಿ ವತಿಯಿಂದ ಕರೆಂಟ್ ಅಫೇರ್ಸ್ ತರಗತಿಗಳನ್ನು ಮಾಡ್ತಾಯಿದ್ವಿ. 6ರಿಂದ 12ನೇ ತರಗತಿಯ DSRTC ಕರ್ನಾಟಕ ಪಠ್ಯಕ್ರಮ ಪುಸ್ತಕಗಳನ್ನು ಮಾಡ್ತಾಯಿದ್ವಿ. ಹಾಗೂ ಜಿ ಕೆ ವಿಷಯ ಟಾಪಿಕ್ ಮೇಲೆ ಕ್ವಶನ್ಸ್ ಮಾಡ್ತಾಯಿದ್ವಿ. ಇನ್ನೂ ಯಾರು ನಮ್ಮ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗನೆ ಎಸ್ ಅಕಾಡೆಮಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ರೀತಿಯ ಕರೆಂಟ್ ಅಫೇರ್ಸ್ PDF ಇರ್ಬೋದು, ಹಾಗೂ GK ಟಾಪಿಕ್ಸ್ನ PDF ಇರ್ಬೋದು, ಹಾಗೂ 6 to 12ನ ಬುಕ್ ಟೆಕ್ಸ್ಟ್ ಬುಕ್ PDF ಇರ್ಬೋದು. ಎಲ್ಲವೂ ಎಸ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲಲ್ಲಿ ಲಭ್ಯ ಇರ್ತೈತಿ. ಲಿಂಕನ್ನು ತೆಳಗಡೆ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಎಸ್ ಅಕಾಡೆಮಿಲಿ ನಿಮಗೆ ಉಚಿತವಾದಂಥ ಫ್ರೀಯಾಗಿ PDFನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿದರೆ ನಮಗೂ ಒಂದು ಬೆಂಬಲ ಸಿಗ್ತೈತಿ. ಪ್ರಾರಂಭ ಮಾಡೋಣ ಅಂತ. ಈಗಾಗಲೇ 6ನೇ ತರಗತಿಯ ಇತಿಹಾಸದ ಮೇಲೆ ಪರಿಚಯ ಮತ್ತು ಆರಂಭಿಕ ಸಮಾಜದ ಕುರಿತು ಅಧ್ಯಾಯ 1 ಭಾಗ 1 ಮತ್ತು ಭಾಗ 2ರಲ್ಲಿ ಕಂಪ್ಲೀಟನ್ನು ಸಂಪೂರ್ಣವಾಗಿ ತರಗತಿ ಆಗಿದೆ. ಅದರಿಗೆ ಈ ಅಧ್ಯಾಯದಲ್ಲಿ ಬರುವಂಥ ಸಂಭವನೀಯ ಪ್ರಶ್ನೆಗಳು ಸಹ ಈ ತರಗತಿಯ ಹಿಂದುಗಡೆ ನಿಮ್ಗೆ ಕೊಟ್ಟಿದ್ದೀವಿ. ಏನೆಲ್ಲ ಈ ಅಧ್ಯಾಯದ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ವಿಷಯಗಳು ಯಾವ್ಯಾವು ಅಂತೇಳಿ ಎಲ್ಲವನ್ನು ಪಾಯಿಂಟಾಗಿ ವಿವರಿಸಲಾಗೈತಿ. ಇದನ್ನು ನಾವು ಅಧ್ಯಾಯ 2ಕ್ಕೆ ಹೋಗೋಣ ಅಂತ. ಅದೇ ನಮ್ಮ ಭಾರತ. ಈಗಾಗಲೇ ಇತಿಹಾಸದ ಪರಿಚಯ ಆಗೈತಿ. ಇತಿಹಾಸ ಅಂದರೆ ಏನು, ಇತಿಹಾಸದ ಪಿತಾಮಹ ಯಾರು, ಪ್ರಾಚೀನ ಕಾಲಗಳು ಯಾವ್ಯಾವ ಇರ್ತಾವೆ, ಮಾನವನ ಬಳಸಿದ ಲೋಹ ಯಾವುದು, ಇವೆಲ್ಲ ಬಗ್ಗೆ, ಮತ್ತು ಹಳೆ ಶಿಲಾಯುಗದ ಕುರುಗಳು ಎಲ್ಲೆಲ್ಲಿ ಕಂಡು ಬಂದಾವ ಎಲ್ಲವನ್ನು ಅಧ್ಯಾಯ 1ರಲ್ಲಿ ನೋಡಿ. ಈಗ ಅಧ್ಯಾಯ 2, ನಮ್ಮ ಭಾರತ ನಮ್ಮ ಹೆಮ್ಮೆ. ನಮ್ಮ ಭಾರತ ನಮ್ಮ ಹೆಮ್ಮೆ, ನಮ್ಮ ಮೇರಾ ಭಾರತ್ ಮಹಾನ್, ನಮ್ಮ ದೇಶ ನಮ್ಮ ಹೆಮ್ಮೆ ಅಂತೇಳಿ ನೋಡ್ತೀವಿ. ಹಾಗಾದ್ರೆ ಈ ನಮ್ಮ ದೇಶದ ಬಗ್ಗೆ ಪ್ರಾರಂಭಿಕವಾಗಿ ನಮ್ಮ ಜನನಿ ಜನ್ಮಭೂಮಿಷ್ಯ ಸ್ವರ್ಗಾದಪಿ ಗ್ರಹಿಸಿ, ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳ್ತಾರೆ. ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳಿ ನೋಡಿದಾಗ, ಹಾಗಾದ್ರೆ ಭಾರತದ ಬಗ್ಗೆ ಸ್ವಲ್ಪ ಪುರಾತನ ನಾಗರಿಕಗಳಲ್ಲಿ ಮಾತೃದೇವತೆ ಆರಾಧನೆ ಇತ್ತು. ಭಾರತದಲ್ಲಿ ಎಂಥ ಆರಾಧನೆ ಇತ್ತು? ಪ್ರಾಚೀನದಲ್ಲಿ ಮಾತೃದೇವತೆ ಆರಾಧನೆ ಇತ್ತು. ಪ್ರಾಚೀನದಲ್ಲಿ ಮಾತೃದೇವತೆ ಆರಾಧನೆ ಇತ್ತು. ಅಲೆಮಾರಿಗಳು ಜೀವನ ನಡೆಸುತ್ತಿದ್ದ ಆದಿ ಮಾನವನು ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಗ್ರಾಮ ಜೀವನ ಆರಂಭವಾಯಿತು. ನಿಮ್ಗೆ ಆರಂಭಿಕ ಸಮಾಜ ಅಂತ ಹೇಳ್ತಿದ್ವಿ. ಮಾನವರು ಪ್ರಾಚೀನ ಕಾಲದಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಆಹಾರವನ್ನು ಹುಡುಕಾಡ್ಕೋತಾ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅಲೆದಾಡ್ತಿದ್ರು. ಹಾಗಾದರೆ ಏನು ಮಾಡಿದ ಮಾನವನು ಜೀವನ ನಡೆಸಲಿಕ್ಕೆ ಏನು ಮಾಡಿದ, ಒಂದು ಕಡೆ ನಿಂತು ಜೀವನವನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತಾನಲ್ಲ, ಅಲ್ಲಿ ಗ್ರಾಮ ಜೀವನ ಉಗಮವಾಯಿತು. ಗ್ರಾಮಗಳು ವಿಕಾಸವಾದಂತೆ ರಾಜ್ಯಾಡಳಿತ ಮಾದರಿಗಳು ಹುಟ್ಕೊಂಡವು. ಕಾಲ ಸೇರಿದಂತೆ ಗ್ರಾಮ ಒಂದು ಗೂಡಿ ರಾಜ್ಯವಾದವು. ರಾಜ್ಯಗಳು ಬೆರೆತು ಸಾಮ್ರಾಜ್ಯವಾದವು. ದೇಶಭಕ್ತಿ ಬೆಳೆಯಿತು. ಇದರ ಜನಪದ ಮಹಾಜನಪದಗಳಾಗಿ ವಿಕಾಸದ ಬೆಳವಣಿಗೆ ಅಂತಲೂ ಪರಿಗಣಿಸಲಾಗುತ್ತದೆ. ಭಾರತವನ್ನು ಹಲವಾರು ಹೆಸರಿನಿಂದ ಕರಿತೀವಿ. ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂದ್ವೀಪ ಶೀರ್ಷಿಕೆಯು ಸೂಚಿಸುವ ಹಾಗೆ ಭಾರತವು ಪ್ರಾಚೀನ ಕಾಲದಿಂದಲೂ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿತು. ಭಾರತವು ಪ್ರಾಚೀನ ಕಾಲದಿಂದಲೂ ವಿವಿಧ ಹೆಸರುಗಳಿಂದ ಕರೆಯಲ್ಪಡ್ತದೆ. ವಿಶೇಷವಾಗಿ ಭಾರತ ಎಂಬ ಹೆಸರನ್ನೈತಿ ವ್ಯಾಪಕವಾಗಿ ನಾವು ಬಳಸ್ತೀವಿ. ವಿಶೇಷವಾಗಿ ಭಾರತ ಅಂತೇಳಿ ಹೆಸರು ಐತಲ್ಲ, ಇದನ್ನು ವ್ಯಾಪಕವಾಗಿ ಬಳಕೆ ಮಾಡ್ತೀವಿ. ಇದನ್ನು ವಿಶೇಷವಾಗಿ ಭಾರತ ಅಂತೇನು ಐತಲ್ಲ, ಇದನ್ನು ವಿಶೇಷವಾಗಿ ನಾವು ವ್ಯಾಪಕವಾಗಿ ಬಳಕೆ ಮಾಡ್ತಾ ಬಂದೀವಿ. ಈ ಭಾರತ ಅಂತ ಹೇಳ್ತಲ್ಲ, ಇದನ್ನು ವ್ಯಾಪಕವಾಗಿ ವಿಶೇಷ ರೀತಿಯಲ್ಲಿ ಬಳಕೆ ಮಾಡ್ಕೊತಾ ಬಂದೀವಿ. ಹಾಗಾದರೆ ವ್ಯಾಪಕವಾಗಿ ನಮ್ಮ ಸಂವಿಧಾನವು ಇದನ್ನು ನಮ್ಮ ಸಂವಿಧಾನ ಏನು ಜಾರಿ ತಂದಿವಲ್ಲ, ಸಂವಿಧಾನದಲ್ಲಿ ಸಹ ಇದನ್ನು ನಾವು ಒಪ್ಕೊಂಡಿದ್ದೀವಿ. ಭಾರತ ಅಂತೇಳಿ ನಾವಿಲ್ಲಿ ಇದನ್ನು ಸಹ ಒಪ್ಕೊಂಡಿದ್ದೀವಿ. ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರಿಗೆ ಹೇಗೆ ಬಂತು ಅಂತೇಳಿ ಪುರಾಣಗಳ ಪ್ರಕಾರ ನೋಡಿದಾಗ, ಋಷಭನಾಥನ ಹಿರಿಯ ಮಗ ಯಾರು? ಋಷಭನಾಥನ ಹಿರಿಯ ಮಗ ಭರತನೆಂಬ ಪೂರ್ವ ರಾಜ್ಯನಿದ್ದನಂತೆ. ಭರತನು ಆಳಿದ ನಾಡು ಭರತಖಂಡ. ಋಷಭನಾಥನಿಗೆ ಪುರಾಣಗಳ ಪ್ರಕಾರ ಋಷಭನಾಥನಿಗೆ ಹಿರಿಯ ಮಗನಿದ್ದ, ಅವನ ಹೆಸರು ಭರತ. ಅವ ಏನು ಆಳಿದ ಪ್ರದೇಶವನ್ನು ಭರತಖಂಡ ಅಥವಾ ಭರತವರ್ಷ, ಭಾರತ ದೇಶ ಅಂತೇಳಿ ಹೆಸರು ಬರ್ತದೆ. ಭಾರತ ಅಂತ ಹೆಸರು ಬಂದಾಗ ಹೆಸರು ಹೇಗೆ ಬಂತಂತ ಪುರಾಣಗಳ ಪ್ರಕಾರ ನೋಡಿದಾಗ, ಋಷಭನಾಥನ ಹಿರಿಯ ಮಗನಾದಂತಹ
ಭರತನೆಂಬ ಆಳಿದ ಪ್ರದೇಶವನ್ನು ಭರತಖಂಡ, ಭರತ ವರ್ಷ ಅಂಥೇಳಿ ಕರೀತಾರ ಅಂಥೇಳಿ ಭಾರತ ಅಂಥೇಳಿ ಇದಕ್ಕೆ ಭರತ ಅಂಥೇಳಿ ಹೆಸರು ಬಂತ ಹೇಳ್ತೇಳಿ ಅಲ್ಲಿ ನೋಡ್ತೀವಿ. ಸುಮಾರು 3,000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧೂ ನದಿಯ ಬಯಲಿನ ಜನರೊಂದಿಗೆ ಸಂಪರ್ಕವನ್ನು ಹೊಂದ್ತಾರೆ. ಸಿಂಧೂ ನದಿಯ ಜನರೊಂದಿಗೆ ಸಂಪರ್ಕವನ್ನು ಹೊಂದ್ತಾರೆ. ಪರ್ಷಿಯನ್ನರು ಮಾಡ್ತಾರೆ, ಅವರನ್ನು ಹಿಂದೂ ಎಂದು ಕರೀತಾರೆ. ಪರ್ಷಿಯನ್ನರು ಸಿಂಧೂ ನದಿಯಲ್ಲಿ ವಾಸಿಸುತ್ತಿರುವವರನ್ನು ಹಿಂದೂ ಎಂದು ಕರೀತಾರೆ. ಮುಂದೆ ಗ್ರೀಕರು ಏನು ಮಾಡ್ತಾರೆ, ಭಾರತದೊಂದಿಗೆ ಸಂಪರ್ಕ ಹೊಂದಿ ಅವರು ಬಳಸುವ ಕ್ರಮದಲ್ಲಿ ಮೌಖಿಕವಾಗಿ ಹಿಂದೂ ಪದವು ಇಂಡಸ್ನ ನಂತರ ಇಂಡ್ ಆಗಿ ಪರಿವರ್ತನೆ ಆಗಿರ್ತೈತಿ. ಪರ್ಷಿಯನ್ನರು ಭಾರತ ಪ್ರವೇಶದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆಗೆ ಬಂತ ಹೇಳ್ತೀವಿ ನಾವು. ಪರ್ಷಿಯರ ಆಗಮನದೊಂದಿಗೆ ಹಿಂದೂ ಪದ ಬಳಕೆಯಲ್ಲಿ ಬಂತು. ಅವರು ಈ ದೇಶವನ್ನು ಹಿಂದೂಸ್ತಾನ ಅಂತೇಳಿ ಕರೀತಾರೆ. ಹಿಂದೂಸ್ತಾನ, ಇಲ್ಲಿಯ ಜನರು ಹಿಂದೂಗಳು ಮತ್ತು ಅವರ ಧರ್ಮ ಹಿಂದೂ ಧರ್ಮ ಅಂತ ಕರೀತಾರೆ. ಭಾರತವನ್ನು ಹಿಂದೂಸ್ತಾನ ಅಂತೇಳಿ ಕರೆದವರು ಯಾರಂದ್ರೆ ಪರ್ಷಿಯನ್ನರು. ನೆನಪಿರಲಿ, ಕೇಳ್ಬೋದು. ಭಾರತಕ್ಕೆ ಹಿಂದೂಸ್ತಾನ ಅಂತ ಕರೆದವರು ಯಾರು? ಪರ್ಷಿಯನ್ನರು. ಇಲ್ಲಿ ವಾಸಿಸುವಂಥ ಜನಗಳು ಹಿಂದೂಗಳು, ಅವರ ಪಾಲಿಸುವ ಧರ್ಮ ಹಿಂದೂ ಧರ್ಮ ಅಂತೇಳಿ ಕರೀತಾರೆ. ಹಾಗೆ ಮುಂದೆ ಬಂದಂಥ ಆಂಗ್ಲರ ಪ್ರಭಾವದಿಂದಾಗಿ, ಪಾಶ್ಚಿಮಾತ್ಯರ ಪ್ರಭಾವದಿಂದಾಗಿ ಈ ದೇಶವು ಇಂಡಿಯಾ ಎಂಬ ಪದ ಮತ್ತು ಹಿಂದೂ ಧರ್ಮವು ಹಿಂದೂಯಿಸಮ್ ಎನ್ನಿಸಿತು. ಇಂಡಿಯಾ ಎಂಬ ಪದ ಹುಡ್ತದೆ. ಯಾವಾಗ ಬ್ರಿಟಿಷರು ಭಾರತಕ್ಕೆ ಮುಂದೆ ಬರ್ತಾರಲ್ಲ, ಅವರೆಲ್ಲ ಇಂಡಿಯಾ ಅಂಥೇಳಿ ಪ್ರಭಾವ ಬೀಳ್ತೈತಿ. ಪರ್ಷಿಯನ್ನರು ಇದಕ್ಕೆ ಹಿಂದೂಸ್ತಾನ್ ಅಂತೇಳಿ ಕರೀತಾರೆ. ಭಾರತದ ಅನನ್ಯತೆಯನ್ನು ಪರಿಚಯಿಸಿದ ಯುರೋಪಿಯನ್ನರು ಅಥವಾ ಪೌರತ್ಯವಾದಿಗಳು ಅಂತ ನೋಡ್ತೀವಿ. ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಈ ನೆಲದ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣರಾದರು. ಕೆಲವು ಬ್ರಿಟಿಷ್ ವಿದ್ವಾಂಸರು ಅದರಲ್ಲ, ನಮ್ಮ ದೇಶದಲ್ಲಿರುವಂಥ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಳ್ಳಲು ಪ್ರಮುಖ ಕಾರಣತಂತ. ಅದರಲ್ಲಿ ಮೊಟ್ಟ ಮೊದಲವರು ಯಾರಂದ್ರೆ ವಿಲಿಯಂ ಜೋನ್ಸ್ ಪ್ರಮುಖರು. ವಿಲಿಯಂ ಜೋನ್ಸ್ ಪ್ರಮುಖರು. ಇವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದರು. ಯಾರು? ವಿಲಿಯಂ ಜೋನ್ಸ್ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದರು, ಮೇಧಾವಿಯಾಗಿದ್ದರು ಮತ್ತು ಸಂಸ್ಕೃತವನ್ನು ಇವರು ಕಲಿತಿದ್ದರು. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಜೋನ್ಸ್ ಹೇಳ್ತಾರೆ. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ವಿಲಿಯಂ ಜೋನ್ಸ್ ಅವರು ಹೇಳ್ತಾರೆ. ವಿಲಿಯಂ ಜೋನ್ಸ್ ಅವರು ಏನು ಹೇಳ್ತಾರೆ? ಇವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಾರೆ. ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ವಿಲಿಯಂ ಜೋನ್ಸ್ ಅವರು ಭಾರತದ ಸಾಹಿತ್ಯವನ್ನು ಅಧ್ಯಯನ ಮಾಡಲು ಕ್ರಿಸ್ತ ಶಕ 1784ರಲ್ಲಿ ಏಷ್ಯನ್ ಸೊಸೈಟಿಯನ್ನು ಸ್ಥಾಪಿಸಿದರು. ನೆನಪಿರಲಿ, ಏಷ್ಯಾಟಿಕ್ ಸೊಸೈಟಿಯನ್ನು ಯಾರು ಸ್ಥಾಪಿಸಿದರು ಅಂದರೆ ವಿಲಿಯಂ ಜೋನ್ಸ್ 1784ರಲ್ಲಿ. ಭಾರತದ ಸಂಸ್ಕೃತಿ ಮತ್ತು ಸಾಹಿತ್ಯವನ್ನು ಅಧ್ಯಯನ ಮಾಡುವ ಸಲುವಾಗಿ 1784ರಲ್ಲಿ ವಿಲಿಯಂ ಜೋನ್ಸ್ ಅವರು ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದರು. ನಂತರ ಏನಾಗುತ್ತಾ, 1832ರಲ್ಲಿ ಈ ಸಂಸ್ಥೆಯನ್ನು ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಮಾಡ್ತಾರೆ. ಪ್ರಾರಂಭದಲ್ಲಿ ಏಷ್ಯಾಟಿಕ್ ಸೊಸೈಟಿ 1784ರಲ್ಲಿ ಸ್ಥಾಪನೆ ಆಗಿದ್ದು. ಪ್ರಾರಂಭ ಮಾಡಿದವರು ಯಾರು? ವಿಲಿಯಂ ಜೋನ್ಸ್ ಅವರು. ನಂತರ 1832ರಲ್ಲಿ ಇದನ್ನು ಮರುನಾಮಕರಣ ಮಾಡ್ತಾರೆ. ಏನಂತ? ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತೇಳಿ ಮರುನಾಮಕರಣವನ್ನು ಮಾಡ್ತಾರೆ. ಇದು ಇಸ್ ವೆರಿ ಇಂಪಾರ್ಟೆಂಟ್. ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದ್ರು ಯಾರಂತ ಕೇಳ್ಬೋದು, ಅಥವಾ ಸ್ಥಾಪನೆ ಮಾಡಿದ್ದು ಯಾವ ವರ್ಷ ಅಂತ ಕೇಳ್ಬೋದು, ಅಥವಾ ಮರುನಾಮಕರಣ ಮಾಡಿದ್ದು ಯಾವ ವರ್ಷ ಅಂತ ಆದರೂ ಕೇಳ್ಬೋದು. ಅದಕ್ಕಾಗಿ ಪ್ರತಿಯೊಂದು ಪಾಯಿಂಟನ್ನು ನೀವು ಬರೆದಿಡಬೇಕು ಅಥವಾ ನೋಟ್ಸ್ ಮಾಡ್ಕೊತ ಹೋಗಬೇಕು. ಈ ಸಂಸ್ಥೆಯು ಭಗವದ್ಗೀತೆಯ ಇಂಗ್ಲೀಷನ್ನು ಭಾಷಾಂತರ ಪ್ರಕಟಿಸಿತು. ಏನು ಏಷ್ಯಾಟಿಕ್ ಸೊಸೈಟಿ ಇತ್ತಲ್ಲ, ಇದು ನಮ್ಮ ದೇಶದ ಭಗವದ್ಗೀತೆಯನ್ನು ಇಂಗ್ಲೀಷ್ ಭಾಷೆಗೆ ಭಾಷಾಂತರವನ್ನು ಇದು ಪ್ರಕಟಿಸುತ್ತೆ. ಇದು ಸಂಸ್ಕೃತದಿಂದ ಇಂಗ್ಲೀಷಿಗೆ ತರ್ಜುಮಗೊಂಡ ಮೊದಲ ಕೃತಿ. ಸಂಸ್ಕೃತದಿಂದ ಇಂಗ್ಲೀಷಿಗೆ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದಂದ್ರೆ ಭಗವದ್ಗೀತೆ. ಇದನ್ನು ಮಾಡಿದವರು ಯಾರಪ್ಪ ಅಂದರೆ ಏಷ್ಯಾಟಿಕ್ ಸೊಸೈಟಿ. ಈ ಕೃತಿ ವಿಲಿಯಂ ಜೋನ್ಸ್ ಅವರು ಶಾಕುಂತಲ ಮುಂತಾದ ಸಂಸ್ಕೃತ ಸಂಸ್ಕೃತ ಕೃತಿಗಳನ್ನು ಇಂಗ್ಲೀಷಿಗೆ ಸಿದ್ಧಪಡಿಸ್ತಾರೆ. ಮುಂದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಸಹ ಭಾರತೀಯ ಭಾಷೆ ಮತ್ತು ಸಂಸ್ಕೃತಿಯನ್ನು ಅಧ್ಯಯನವನ್ನು ಮಾಡಲು ಪ್ರಾರಂಭ ಮಾಡ್ತಾರೆ ಅಂಥೇಳಿ ಈ ಅಧ್ಯಾಯದಲ್ಲಿ ಗಮನಿಸ್ಬೋದು. ಪ್ರಾಚೀನ ಭಾರತ ಅಂತ ನೋಡ್ತೀವಿ, ಇಲ್ಲಿ ಮ್ಯಾಪ್ ಮುಖಾಂತರ ಕಾಣ್ಬೋದು ನೀವು. ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಅದ್ಭುತ ಕೊಡುಗೆ. ಅಶೋಕನ ಶಿಲಾಶಾಸನಗಳಲ್ಲಿ ಅಂಕಿಗಳನ್ನು ವಿಪುಲವಾಗಿ ಬಳಸಲಾಗಿದೆ.
ಅಶೋಕನ ಶಿಲಾಶಾಸನಗಳಲ್ಲಿ ಅಶೋಕನ ಶಿಲಾಶಾಸನಗಳಲ್ಲಿ ಅಂಕಿಯನ್ನು ಅತಿ ಹೆಚ್ಚು ಬಳಸಲಾಗಿದೆ. ಸುಮಾರು 2300 ವರ್ಷಗಳ ಹಿಂದೆ ಇದಾದ 1000 ವರ್ಷಗಳ ಮೇಲೂ ಯುರೋಪಿಯನ್ ರಾಷ್ಟ್ರಗಳಿಗೆ ಅಂಕಿಗಳ ಬಳಕೆ ಬಂದಿರಲಿಲ್ಲ. ಅಂಕಿಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳು. ಯಾವುದು? ಅಂಕಿಗಳಿರ್ಬೋದು, ದಶಮಾಂಶ ಇರ್ಬೋದು, ಭಿನ್ನರಾಶಿ ಇರ್ಬೋದು, ಬೀಜಗಣಿತ ಇರ್ಬೋದು. ಇವು ಭಾರತವು ಗಣಿತ ಕ್ಷೇತ್ರಕ್ಕೆ ನೀಡಿದಂಥ ಅದ್ಭುತ ಕೊಡುಗೆಗಳು. ಶೂನ್ಯ ಅಥವಾ ಸೊನ್ನೆ ಮೊದಲು ಒಂದು ಸಂಖ್ಯಾ ಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ. ಸೊನ್ನೆಯನ್ನು ಅಥವಾ ಜೀರೋವನ್ನು ಕಂಡುಹಿಡಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂದ್ರೆ ಭಾರತೀಯರಿಗೆ ಈ ಸಲ್ಲುತ್ತದೆ. ಸೊನ್ನೆಯ ಬಳಕೆಯಿಂದ ಲೆಕ್ಕಾಚಾರದ ತೊಡಕು ಬಗೆಹರಿದಿದೆ. ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ವಿಜ್ಞಾನಿ ಆರ್ಭಟ ತೋರಿಸಿಕೊಂಡರು. ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿಯು ಪರಿಭ್ರಮಿಸುತ್ತದೆ ಅಂತ ಹೇಳಿದ ಭಾರತ ವಿಜ್ಞಾನಿ ಯಾರಂದ್ರೆ ಆರ್ಯಭಟ್ಟ. ಆರ್ಯಭಟ್ಟ ಅವರು ಆಗಿನ ಕಾಲದಲ್ಲಿ ಹೇಳಿದರು ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಅಂತ ಹೇಳಿ ಭಾರತೀಯ ಹೇಳಿದ ವಿಜ್ಞಾನಿ ಯಾರಂದ್ರೆ ಆರ್ಯಭಟ್ಟ ಅವರು ತೋರಿಸಿಕೊಟ್ರು. ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಯಾರಿಗೆ ಸಲ್ತಂದ್ರೆ ಕೋಪರ್ನಿಕಸ್ ಅವರು ಹೇಳ್ತಾರೆ ಭೂಮಿ ದುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಹೇಳಿದಾರೋ ಕೋಪರ್ನಿಕಸ್. ಆದರೆ ಪ್ರಾಚೀನ ಭಾರತದಲ್ಲಿ ನಮ್ಮ ವಿಜ್ಞಾನಿಗಳು ಅತಿ ಹೆಚ್ಚು ಜ್ಞಾನವನ್ನು ಪಡೆದಿದ್ದರು. ಅವರಲ್ಲಿ ಯಾರಪ್ಪ ಅಂದರೆ ಆರ್ಯಭಟ್ಟ ಅವರು ಆಗಲೇ ಹೇಳಿದರು ಭೂಮಿ ದುಂಡಾಗಿದೆ ಮತ್ತು ಸೂರ್ಯನ ಸುತ್ತ ಅದು ಪರಿಭ್ರಮಿಸುತ್ತೆ ಹೇಳ್ತಾರೆ. ಹಾಗೆ ಮುಂದೆ ಬಂದಂಥ ಆಧುನಿಕ ವಿಜ್ಞಾನಿಗಳು ಈ ವಾದವನ್ನು ಎತ್ತಿ ಹಿಡಿತಾರೆ. ಅವರು ಯಾರಪ್ಪ ಅಂದ್ರೆ ಕೋಪರ್ನಿಕಸ್ ಅವರು ಈ ವಾದವನ್ನು ಹೇಳ್ತಾರೆ. ಇವನಿಗಿಂತ 10 ಶತಮಾನದ ಹಿಂದೆ ಆರ್ಯಭಟ್ಟ ಅವರು ಭಾರತೀಯ ನಾವಿಕರಿಗೆ ರೇಖಾಂಶದ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದ್ದರು. ಯಾರು? ಆರ್ಯಭಟ್ಟರು ಭಾರತೀಯ ನಾವಿಕರಿಗೆ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಆಗಲೇ ಅವರು ಸಿದ್ಧಪಡಿಸಿದರು. ಪೈಥಾಗರಸ್ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಮೊದಲೇ ಗುರುತಿಸಿದ ಭಾರತೀಯ ವಿಜ್ಞಾನಿ ಯಾರಂದ್ರೆ ಬೋಧಾಯನ. ಯಾರ ಪ್ರಮೇಯ? ಪೈಥಾಗರಸ್ ಪ್ರಮೇಯ ಅಂತ ಕರಿತೀವಲ್ಲ, ಅದನ್ನು ಭಾರತದಲ್ಲಿ ಆತನಿಗಿಂತ ಮುಂಚೆಯೇ 2 ಶತಮಾನಗಳ ಮುಂಚೆ ಗುರುತಿಸಿದಂಥ ಕೀರ್ತಿ ಭಾರತೀಯ ವಿಜ್ಞಾನಿ ಯಾರಪ್ಪ ಅಂದ್ರೆ ಬೋಧಾಯನ ಅವರಿಗೆ ಸಲ್ತದೆ. ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಕಣಾದ ಎಂಬ ಭಾರತೀಯ ವಿಜ್ಞಾನಿ 27 ಶತಮಾನಗಳಷ್ಟು ಹಿಂದೆಯೇ ಪ್ರತಿಪಾದಕನು ಎಂದು ಅಭಿಪ್ರಾಯಗಳು ಇಲ್ಲಿ ನೋಡ್ತೀವಿ. ಭಾರತೀಯರಿಗೂ ಪ್ರಾಚೀನ ಕಾಲದಿಂದಲೂ ಉಕ್ಕನ್ನು ತಯಾರಿಸಿದರು. ಭಾರತದಲ್ಲಿ ಪ್ರಾಚೀನ ಕಾಲದಲ್ಲಿ ಏನು ಮಾಡ್ತಿದ್ರು? ಉಕ್ಕನ್ನು ತಯಾರಿಸಿದ್ದರು. ನೌಕಾ ನಿರ್ಮಾಣದಲ್ಲಿ ಭಾರತೀಯರ ಪ್ರಥಮ ಸ್ಥಾನದಲ್ಲಿದ್ದರು. ಗುಜರಾತ್ನ ಸೂರತ್ನಲ್ಲಿ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವಾಗಿ ಪ್ರಸಿದ್ಧವನ್ನು ಪಡೆದಿತ್ತು. ಗುಜರಾತ್ನ ಸೂರತ್ನಲ್ಲಿ ಪ್ರಾಚೀನ ಕಾಲದಲ್ಲಿ ದೊಡ್ಡ ನೌಕಾ ನಿರ್ಮಾಣವಾಗಿ ಪ್ರಸಿದ್ಧಿಯನ್ನು ಪಡೆದಿತ್ತು. ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನದ ವೇಗ ಹೆಚ್ಚಾಯಿತು ಅಂತೇಳಿ ನೋಡ್ತೀವಿ. ಯೋಗಶಾಸ್ತ್ರಕ್ಕೆ ಮತ್ತು ಸಂಸ್ಕೃತಿಗೆ ಭಾರತೀಯರ ಕೊಡುಗೆ ಅಪಾರವಾಗಿ ಅದಾವ. ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ. ಸಾಗರಯಾನದಲ್ಲಿ ಭಾರತೀಯರು ನಿಷ್ಠಾವಂತರು. ಸಾಂಸ್ಕೃತಿಕ ವಿನಿಮಯಗಳು ದೇಶ ವಿದೇಶಗಳಲ್ಲಿ ನಡೆದವು. ಭಾರತದ ಬೌದ್ಧ ಮತ ಭಾರತದ ಗಡಿಯಾಚೆ ಅಫ್ಘಾನಿಸ್ತಾನ, ಬೆಲ್ಜಿಯಂ, ಮಂಗೋಲಿಯಾ, ಚೀನಾ, ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪಿಸಿತು. ಭಾರತದ ಮೂಲ ಧರ್ಮವಾದಂಥ ಬೌದ್ಧ ಧರ್ಮವು ಭಾರತದ ಆಚೆ ಚೀನಾ ಇರ್ಬೋದು, ಅಫ್ಘಾನಿಸ್ತಾನ, ಟಿಬೇಟ, ಮಂಗೋಲಿಯಾ, ಕೊರಿಯಾ, ಜಪಾನ್ಗಳಲ್ಲಿ ಇದು ವ್ಯಾಪಿಸಿತು. ಅಲ್ಲದೆ ಶ್ರೀಲಂಕಾದಲ್ಲಿ ಬೌದ್ಧ ಮತವನ್ನು ಸಹ ಇಲ್ಲಿ ಪ್ರಚಾರವನ್ನು ಮಾಡಲಾಯಿತು. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಾಬಿಯಾನ್ ಎಂಬಲ್ಲಿ ಐತಿ. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಯಾವ ದೇಶದಾಗ ಕಂಡು ಬರ್ತಂದ್ರೆ ಅಫ್ಘಾನಿಸ್ತಾನದ ಬಾಬಿಯಾನ್ ಎಂಬ ಪ್ರದೇಶದಲ್ಲಿ ಕಂಡು ಬರ್ತೈತಿ. ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಲ್ಲಿ ಹಬ್ತಾವೆ. ಬೌದ್ಧ ಧರ್ಮ ಇರ್ಬೋದು, ಹಿಂದೂ ಧರ್ಮದ ಸಾಂಸ್ಕೃತಿಕ ವಿದೇಶಗಳಲ್ಲಿ ಹಬ್ತಾವೆ. ಕಾಂಬೋಡಿಯಾದ ಅಕ್ಕೋರ್ ವಾಟ ಎಂಬ ಭವ್ಯ ಹಿಂದೂ ದೇವಾಲಯ ಐತಿ. ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಿಗಳಲ್ಲೊಂದು ಆದಂತಹ ಜಾವಾದ ಬೋಧೋರ್ ಎಂಬಲ್ಲಿ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯವಿದೆ. ಅಂಕೋರ್ ಕೋಟದಲ್ಲಿ ಹಿಂದೂ ದೇವಾಲಯ ಕಾಣಬಹುದು. ಇಲ್ಲಿ ಅಂಕೋರ್ ಕೋಟದಲ್ಲಿ ಇರುವಂಥ ಹಿಂದೂ ದೇವಾಲಯ.
ಹಾಗೆ ಈ ಚಿತ್ರದಲ್ಲಿ ಕಂಡುಬಂದು ನೀವು ಬೌದ್ಧದ ದೇವಾಲಯ ಇವೆರಡು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿವೆ. ಇನ್ನು ಭಾರತದಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಅಕ್ಕೋರ್ ಕೋಟ ಹಿಂದೂ ದೇವಾಲಯನೂ ಸೇರೈತಿ. ಹಾಗೂ ಬೌದ್ಧ ದೇವಾಲಯ ಸಹ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರೈತಿ. ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು 9 ಶತಮಾನಗಳ ಕಾಲ ಅಲ್ಲಿಯೇ ಜನಜೀವನ ಬೆಳಗಿತು. ನೃತ್ಯಗಳಲ್ಲಿ ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತ ಕಥೆಗಳು ಇಂದಿಗವಾಗಿ ಜೀವಂತವಾಗಿ ಅದಾವ, ಅಂದರೆ ಬೇರೆ ಬೇರೆ ದೇಶದಲ್ಲಿ. ಹಾಗೆ ಕೆಲವು ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳನ್ನು ನೋಡ್ತೀವಿ ನಾವು. ಯಾವ್ಯಾವ ಅಂತ ನೋಡಿದಾಗ ಆಚಾರ ದೇವೋಭವ. ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ವಿಕ್ರಮದ ವಸ್ತುವಾಗಿರಲಿಲ್ಲ. 3000 ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳು ನೀಡುತ್ತಿದ್ದ ಮೌಲ್ಯಗಳು ಎಲ್ಲ ಕಾಲಗಳಿಗೂ ಅನ್ವಯವಾಗುವಂತೆ ಸತ್ಯವನ್ನು ಹೇಳುವ, ಧರ್ಮವನ್ನು ಪಾಲಿಸು, ಇದುವರೆಗೆ ಕಲಿತರಿಂದ ತೃಪ್ತನಾಗಬೇಡ, ಗರ್ವಪಡಬೇಡ, ತಾಯಿ ತಂದೆ ಆಚಾರ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸಿ ಎಂಬ ಮೌಲ್ಯಗಳನ್ನು ಇಂದಿಗೂ ಸಹ ಸಾರ್ವಕಾಲಿಕ ಕೆಲವು ಸತ್ಯಗಳು ಭಾರತೀಯ ಮೌಲ್ಯಗಳು ಅಂತ ಹೇಳ್ತಾರೆ. ಅಹಿಂಸೆ. ಜಗತ್ತಿನಲ್ಲಿ ಅಹಿಂಸೆ ಶ್ರೇಷ್ಠತಾ ಪ್ರತಿಪಾದಕರು ಭಾರತೀಯರು. ಅದರಲ್ಲಿ ಬೌದ್ಧ ಜೈನ ಧರ್ಮಗಳು ಸಹ ಅಹಿಂಸೆಯನ್ನು ಪ್ರತಿಪಾದಿಸ್ತವೆ. ಈ ಅಹಿಂಸಾ ತತ್ವವನ್ನು ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಹೋರಾಟದಲ್ಲಿ ಸಹ ಇದನ್ನು ಅಳವಡಿಸಿಕೊಂಡು ಪ್ರಬಲ ಅಸ್ತ್ರವಾಗಿ ಬಳಸಿಕೊಂಡು ನಮಗೆ ಸ್ವತಂತ್ರವನ್ನು ತಂದುಕೊಡುವಲ್ಲಿ ಅತ್ಯಂತ ಪ್ರಮುಖವಾಗಿ ಅಹಿಂಸೆ ಸಹ ಒಂದು ಕಾರಣದೈತಿ. ಎಲ್ಲ ಜನರು ಸುಖಿಗಳಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಇದು ನಮ್ಮ ಪ್ರಾಚೀನ ಭಾರತದ ಉದಾತ್ತ ಮೌಲ್ಯಗಳಲ್ಲಿ ಮತ್ತೊಂದು ಸಿದ್ಧಾಂತ. ವಸುಧೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ ಅಂತ ಹೇಳ್ತೀವಿ ನಾವು. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಿ. ವಸುಧೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಉದಾತ್ತ ಚಿಂತನೆಯು ಭಾರತೀಯರಿಗೆ ಆಗಿನ ಕಾಲದಲ್ಲಿಯೇ ಇತ್ತು. ಸರ್ವಧರ್ಮ ಸಮಾನತೆ. ಭಾರತವು ನಂಬಿ ಬಂದಿರುವ ಮೌಲ್ಯಗಳಲ್ಲಿ ಇನ್ನೊಂದು ಯಾವುದಪ್ಪ ಅಂದರೆ ಸರ್ವಧರ್ಮ ಸಮಾನತೆ. ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ. ಬೆಳಕು ಯಾವುದೇ ಕಡೆಯಿಂದ ಬಂದರೂ ಅದು ಬೆಳಕೆ. ಅದಕ್ಕೆ ಕತ್ತಲನ್ನು ಹೊಡೆದೋಡಿಸುವ ಶಕ್ತಿ ಇದೆ. ಅಂತೆಯೇ ಮತಧರ್ಮ ಯಾವುದೇ ಇರಲಿ, ಅಂದರೆ ಧರ್ಮ ಯಾವುದೇ ಇರಲಿ, ದೇವನು ಒಬ್ಬನೇ, ನಾಮ ಹಲವು ಎಂಬ ವೇದವಾಕ್ಯದೊಂದಿಗೆ ಭಾರತದಲ್ಲಿ ಸರ್ವಧರ್ಮ ಸಮಾನತೆಯನ್ನು ಅತಿ ಪ್ರಾಚೀನ ಕಾಲದಿಂದ ನಾವು ನೋಡ್ತಾ ಬಂದಿದ್ದೀವಿ. ಇದು ಒಟ್ಟಾರೆಯಾಗಿ ನಮ್ಮ ಭಾರತದ ಅಧ್ಯಾಯದ ಕುರಿತು ಪ್ರಮುಖವಾದಂಥ ಈ ಪಾಠದ ಕುರಿತು ಅಧ್ಯಯನ ಮಾಡಿದ್ವಿ. ನಮ್ಮ ಭಾರತಕ್ಕೆ ಪ್ರಾಚೀನ ಹೆಸರುಗಳು ಏನೇನಿದ್ದು, ಭಾರತಕ್ಕೆ ಹಿಂದೂಸ್ತಾನ್ ಅಂತ ಕರೆದವರು ಯಾರು, ಭಾರತಕ್ಕೆ ಬ್ರಿಟಿಷರು ಬಂದು ಭಾರತವನ್ನು ಇಂಡಿಯಾ ಅಂತೇಳಿ ಹೇಗೆ ಕರೆದರು, ಹಾಗೂ ಭಾರತದಲ್ಲಿರುವಂಥ ಧರ್ಮಗಳು ಬೇರೆ ಬೇರೆ ದೇಶದಲ್ಲಿ ಯಾವ ಯಾವ ದೇಶಕ್ಕೆ ಹರಡಿಕೊಂಡಿದ್ದಾವೆ ಎಲ್ಲವನ್ನು ಈ ಅಧ್ಯಾಯದಲ್ಲಿ ನಾವು ಕೇಳ್ತೀವಿ. ಹಾಗೂ ಭಾರತೀಯರು ನೀಡಿದಂಥ ಕೊಡುಗೆಗಳು ಏನು, ಗಣಿತ ಕ್ಷೇತ್ರಕ್ಕಿರ್ಬೋದು ಅಥವಾ ಕೆಲವೊಂದು ಸಾಮಾಜಿಕ ಮೌಲ್ಯಗಳು, ಭಾರತಕ್ಕೆ ಸಾಮಾಜಿಕ ಮೌಲ್ಯಗಳನ್ನು ನೀಡ್ತಾರೆ, ಅವು ಎಲ್ಲ ಇರ್ಬೋದು ಈ ಅಧ್ಯಾಯದಲ್ಲಿ ಅತ್ಯಂತ ಮಹತ್ವದಾಗಿರ್ತಾವೆ. ಈ ಅಧ್ಯಾಯದಲ್ಲಿ ಇದು 2ನೇ ಅಧ್ಯಾಯ. ಈಗಾಗಲೇ 1ನೇ ಅಧ್ಯಾಯ ಸಹ ಮುಗಿಸಿಕೊಟ್ಟಿದ್ದೀವಿ. ಇದು 2ನೇ ಅಧ್ಯಾಯ. ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ಸಿಗೋಣ ಅಂತ. ಇನ್ನೂ ನಮ್ಮ SS ಅಕಾಡೆಮಿಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ SS ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಉಚಿತವಾದ ತರಗತಿಗಳನ್ನು ನೀವು ನೋಟಿಫಿಕೇಷನನ್ನು ನಾವು ಅಪ್ಲೋಡ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರುತ್ತಾ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ. ನಮಸ್ತೆ.